ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ? ಸುರ್ಜೇವಾಲಾ ಅವರು 3 ದಿವಸ ಕಾಲ ಎಲ್ಲ ಶಾಸಕರನ್ನು, ಪಕ್ಷದ ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾರೆ. ಕೆಲವರಲ್ಲಿ ಏನಾದರೂ ಅವರಲ್ಲಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ. ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ. ಯಾಕೆಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ, ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು. ಅದರಿಂದ ಆವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ. ಆದ್ದರಿಂದ ಇವತ್ತು ಸುರ್ಜೇವಾಲಾ ಅವರು ಬಂದಿರ್ತಾರೆ. ಬಂದು ನಾನು ಅವ್ರನ್ನ ಭೇಟಿ ಆಗ್ತೀನಿ ನಾಳಿದ್ರಲ್ಲಿ. ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಈಗ BR ಪಾಟೀಲ್ ಅವರು ಏನೆಲ್ಲ ಹೇಳಿಕೆಗಳನ್ನು ನೀಡಿದರು, ಅದರ ಬಗ್ಗೆ ಅವ್ರದ್ದು ತಗೋತಾರ? ಈಗ BR ಪಾಟೀಲ್ ಅವರು ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. CM ಅವ್ರನ್ನ ಭೇಟಿ ಮಾಡಿದ್ದಾರೆ. ಮತ್ತು ಆ ವಿಷಯದ ಬಗ್ಗೆ ಖಂಡಿತ ಏನಾದರೂ ಆ ಥರ ಆಗ್ತಾ ಇದ್ದರೆ ಖಂಡಿತ ಅದರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸ್ಪಷ್ಟವಾದಂಥ ಒಂದು ವಿಷಯಗಳಿರಬೇಕು. ಅದೇನು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಏನು ಮಾಹಿತಿ ಇತ್ತು ಅವ್ರ ಹತ್ರ, ಯಾವ ಮಾಹಿತಿ ಇತ್ತು. ಯಾಕಂದರೆ ಅವ್ರು ಹೇಳುವಂಥ ಮನೆಯ ಹಂಚಿಕೆ ಆಗುವಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಆ ಒಂದು ಮಟ್ಟದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗ್ತಾ ಇದೆ ಇಲ್ವಾ ಅಂತ ಅವರು ಆ ಥರ ವಿಷಯ ಇದ್ದರೆ ಅದನ್ನು ಪೂರ್ತಿ ಮಾಹಿತಿಯೊಂದಿಗೆ ಹೇಳಬೇಕಾಗ್ತದೆ. ಅದರಿಂದ ಅದು ಮಾಹಿತಿ ಕೊಟ್ಟಿದ್ದರೆ ಖಂಡಿತ ನಾವು ಅದರ ಬಗ್ಗೆ ಗಮನ ಕೊಡ್ತೀವಿ. ಯಾಕಂದರೆ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಅಲ್ವಾ? ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರವನ್ನು ತೆಗೆದಾಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಅದನ್ನು ಕಮ್ಮಿ ಮಾಡುವಂಥದ್ದು, ನಿರ್ಮೂಲನೆ ಮಾಡುವಂಥದ್ದು ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲೇ ನಮಗೆ ಮಾಹಿತಿ ಸಿಕ್ಕಿದಾಗ ಅದು ಕ್ರಮ ತಗೊಳ್ಬೇಕಾಗ್ತದೆ. ಇಂಥ ಕಡೆ ಆಗ್ತದೆ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ. ಸರ್, ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ. ಮತ್ತೆ ಒಂದು ಕಡೆ ಅದೆಲ್ಲ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದಾರೋ, ಯಾವ ಅರ್ಥದ ಹೇಳಿದಾರೋ ನೀವು ಅವ್ರಿಗೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ನನಗಂತೂ ಅದರ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ. ಏನು ಕ್ರಾಂತಿ, ಯಾವ ವಿಷಯ, ಏನಕ್ಕೆ ಸಂಬಂಧ ಇದೆ ನನಗೆ ಅದರಲ್ಲಿ ಒಂದು ನನಗೇನು ಅರ್ಥ. ಆದರೆ ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ 3 ತಿಂಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಒಬ್ಬರು ನೋಡಿ, ಅದಕ್ಕೋಸ್ಕರ ಆ ಕ್ರಾಂತಿ ಆ ಪದ ಅದು ಕೂಡ ಸರಿಯಲ್ಲ. ಮತ್ತು ಈ ಥರ ಎಲ್ಲ ಹೇಳಿಕೆಗಳು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು. ಅವ್ರು ಯಾವ ಉದ್ದೇಶ ಇದೆ ಸ್ಪಷ್ಟವಾಗಿ ನೋಡಿ, ಏನಾದರೂ ವಿಷಯಗಳಿದೆ ಸ್ಪಷ್ಟವಾಗಿ ಹೇಳಬೇಕು. ಅನಾವಶ್ಯಕವಾಗಿ ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಅದು ನಮ್ಮ ಸರ್ಕಾರಕ್ಕೂ ಒಳ್ಳೇದಲ್ಲ, ನಮ್ಮ ಪಕ್ಷಕ್ಕೂ ಒಳ್ಳೇದಲ್ಲ. ಅಲ್ಲ, ನಿಮ್ಮೊಳಗೆ ಎರಡು ಬಣದ ರೀತಿ ಕಾಣಿಸುತ್ತೆ. ಕೆಲವರು ಮಾತಾಡತಕ್ಕಂಥ ಒಂದು ಅವ್ರಿಗೆ ಹೆಚ್ಚು ಮಾತಾಡುವಂಥ ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ. ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ TV ಕ್ಯಾಮ್ರಾಗಳ ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ, ಯಾವ ಏನು ಇದು ಆಗೋದಿಲ್ಲ. ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ. ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ. ಸುಮ್ಮನೆ ನಾನು ಕೆಲವು BJP ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ. ಇನ್ನು 3 ತಿಂಗಳ ಸರ್ಕಾರ ಪತನ ಆಗ್ತದೆ, ನಮ್ಮ ಸರ್ಕಾರ ಬರುತ್ತೆ ಅಂತ. ನೋಡಿ, ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಇದು ಹಾಸ್ಯಾಸ್ಪದ. ಸರ್, ಈಗ ತಿರುಕನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವ್ರೆ. ನೋಡಿ, ಯಾರೋ ಏನೋ ಹೇಳಿಕೆ, ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ? ನೋಡಿ, ನಮ್ಮಲ್ಲಿ ಒಂದು ಸೊಳ್ಳೆ, ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ, ಆಯಿತಾ? ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ. ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, 6 ವರ್ಷಕ್ಕೆ ಅವರು ಭಾಳ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೋ ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು, ಆಯಿತಾ? ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ನಾವೆಲ್ಲ ಸರಿಯಾಗಿ ಇದ್ದೀವಿ, ಗಟ್ಟಿಯಾಗಿ ಇದ್ದೀವಿ, ಏನೂ ಆಗೋದಿಲ್ಲ. ಯಾಕಂದ್ರೆ 3 ತಿಂಗಳು ಓಕೆ, ಆಯ್ತು, ಬಿಡಿ. ಬೇರೆ ಅದು ನೋಡಿ, KDP ಚರ್ಚೆ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ, ಕಾನೂನು ಪ್ರಕಾರ ಮಾಡ್ತಾರೆ. ಆದರೆ ಜಿಲ್ಲಾಡಳಿತ ಅಥವಾ ಸರ್ಕಾರ ಅದಕ್ಕೊಂದು ಬೇರೆ ಕಾನೂನು ನೋಡೋಣ. ನೋಡಿ, ಅದೇನು ಓವರ್ ನೈಟ್ ಮಾಡೋಕ್ಕಾಗ್ತದ? ಯಾಕಂದರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾಯಿದ್ರು? ನೀವು ಹೇಳೋ ಪ್ರಕಾರ ಸರಿ ಇದ್ರೆ ಕಾನೂನು ಬಾಹಿರವಾಗಿ ಮಾಡ್ತಾಯಿದ್ರು ಅಂತ ಆಯ್ತು. ಯಾಕೆ ಅದು ಕಾನೂನು ನಡೀಲಿ ತಗೊಂಬರಲಿಲ್ಲ ಅವರು ಮಾಡೋವರೇ? ಅಂದ್ರೆ ಯಾರ ಗಮನಕ್ಕೂ ಬಂದಿರಲಿಲ್ಲ. ಎಲ್ಲರ ಗಮನದಲ್ಲೂ ಇತ್ತು. ಇದು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಯಾವಾಗ ನಾವು ಅದಕ್ಕೆ
ಒಂದು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದಾಗ ಈಗ ಕಾನೂನು ಪ್ರಕಾರ ತಗೊಂಬನ್ನಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೊದಲು ಯಾಕೆ ಹೇಳಿಲ್ಲ ನೋಡಿ? ಅವೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ. ಇವತ್ತು KDP ಚರ್ಚೆ ಮಾಡೋಣ. ಚರ್ಚೆಗೆ ಬಂದರೆ ಇಲ್ಲದೆ ಹೋದರೆ ನಾನು ಕೂಡ ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೀನಿ. ಹೇಗೆ ಒಂದು ಕಡೆ ಕೇಂದ್ರದ ಕಾನೂನುಗಳಿದೆ, CRZ ಕಾನೂನುಗಳಿದೆ, ಅದೆಲ್ಲವನ್ನು ನೋಡಬೇಕಾಗ್ತದೆ. ಮೈನಿಂಗ್ ಲಾಸ್ ಇದೆ, ಎಲ್ಲ ನೋಡಿಕೊಂಡು ಹೇಗೆ ಅದನ್ನು ಕಾನೂನು ಅಡಿಯಲ್ಲಿ ತರಕ್ಕೆ ಸಾಧ್ಯ ಆಗುತ್ತೆ, ಕಾನೂನು ಅಡಿಯಲ್ಲಿ ತರ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರ್ತದೆ. ಬಟ್ ಕಾನೂನು ಬಾಹಿರವಾಗಿ ಮಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ಕೊಡೋಕ್ಕಾಗಲ್ಲ.